ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 17. ಕುರುಗಡ್ಡೆಯಲ್ಲಿ ನಡೆದ ಇನ್ನಷ್ಟು ಪ್ರಸಂಗಗಳು. ಧರ್ಮಗುಪ್ತನಿಗೆ ಶ್ರೀಪಾದರು ದರ್ಶನ ನೀಡಿ ಅವನಿಗೆ ಶಿವಾರಾಧನೆ ಕುರಿತು ಬೋಧನೆ ಮಾಡಿದ್ದೂ ಅಲ್ಲದೆ, ಶಂಕರ ಭಟ್ಟ ಮತ್ತು ಧರ್ಮಗುಪ್ತರಿಗೆ ಕಲಿಯುಗಾಂತ್ಯದ ಕ್ಷಣಗಳು ಹಾಗೂ ದಶ ಮಹಾವಿದ್ಯೆಯ ಕುರಿತು ಹೇಳಿದ್ದೂ ಅಲ್ಲದೆ, ಶ್ರೀಪಾದರು ನವನಾಥರ ಕುರಿತೂ ನೆನಪಿಸಿದ್ದದ್ದು. ಭಕ್ತ ರಕ್ಷಕರಾದ ಶ್ರೀಪಾದ ಶ್ರೀವಲ್ಲಭರು ಕುರುಗಡ್ಡೆಯಲ್ಲಿ ಇರುವಾಗ ಅಗಣಿತ ಭಕ್ತರು ಶ್ರೀಚರಣರ ಸ್ಪರ್ಶದಿಂದಾಗಿ ಉದ್ಧರಿಸಲ್ಪಡುವರು. ಅಂತೆಯೇ ಅವರ ಲೀಲೆಗಳು ಅನಂತವಾದವುಗಳು. ಹೀಗಾಗಿ ಶ್ರೀಪಾದರ ಮಹಾತ್ಮೆಯನ್ನು ಯಕಶ್ಚಿತ್ ನಾಲಿಗೆಯಿಂದ ವರ್ಣಿಸಲು ಅಸದಳವಾದದ್ದಾಗಿದೆ. ಒಮ್ಮೆ ಅವರೇ ಭಕ್ತರನ್ನುದ್ದೇಶಿಸಿ ಹೇಳಿದ್ದು ಹೀಗೆ: ನನ್ನ ಸನ್ನಿಧಿಯಲ್ಲಿ ಕಾರಣವಿಲ್ಲದೆ ಏನೂ ನಡೆಯದು. ಸೃಷ್ಟಿಯ ವಿಧಾನ ಚಿತ್ರ ವಿಚಿತ್ರವಾಗಿರುವುದು. ನಿರಾಕಾರನಾದ ನಾನು ನರರೂಪದಲ್ಲಿ ನಿಮ್ಮ ಮುಂದೆ ಇರುವುದು ಮಹಾಚೋದ್ಯ. ನಿರ್ಗುಣನಾದ ನಾನು ಸಗುಣನಾಗಿ ನಿಮಗೆ ಕಾಣಿಸುವುದೇ ಆಶ್ಚರ್ಯ. ಪರಿಮಿತ ಅವಧಿಯಿಲ್ಲದೆ ನಾನು ಪರಿಮಿತದೊಂದಿಗೆ ಇರುವಂತೆ ನಿಮ್ಮ ಅನುಭವಕ್ಕೆ ಬರುವುದು ವಿಚಿತ್ರವೆನಿಸುವ ವಿಷಯ. ಸರ್ವಶಕ್ತಿಯೂ ನನ್ನ ಅಂಗೈಯಲ್ಲಿರುವುದು. ಈ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿನ ಪ್ರತಿ ಅಣುವಿನಲ್ಲೂ ಇರುವವನು ನಾನೇ. ಅಣು ಅಣುವನ್ನೂ ಕಲ್ಪಿಸಿ ಇರಿಸುವ ಸಂಕಲ್ಪ ಸ್ವರೂಪನೂ ನಾನೇ. ಅಣು ಅಣುವನ್ನೂ ಛೇದಿಸಿ ನೂತನ ಸೃಷ್ಟಿ ರಚನೆಗೆ ರಂಗ ಸಿದ್ಧಗೊಳಿಸುವ ಪ್ರಳಯಕಾಲ ರುದ್ರನೂ ನಾನೇ. ಇದು ಜ್ಞಾನ, ಇದು ಅಜ್ಞಾನವೆಂದು ನಿಮಗೆ ತಿಳಿಸುತ್ತಾ ಸರ್ವ ಜೀವಿಗಳನ್ನು ನಾನಾ ರೀತಿಯಲ್ಲಿ ಮಾಯೆಗೆ ಒಳಗಾಗಿಸಿ ವಿನೋದಿಸುತ್ತಾ ಸಂಕಟದಲ್ಲಿರುವಾಗ ಕೂಗಿದೊಡನೆ ಸಾವಿರಾರು ಬಾಹುಗಳಿಂದ ನಿಮ್ಮನ್ನು ಎತ್ತಿಕೊಂಡು ಸಂರಕ್ಷಿಸುವ ಅನಾದಿ ತತ್ವವೂ ನಾನೇ. ಜಗತ್ತಿನ ಎಲ್ಲ ಜೀವಿಗಳು ನಾನು ನಾನು ಎಂದು ತೋರಿಕೊಳ್ಳುತ್ತಾ ಇರುವ ನಾನು ಎಂಬುದೂ ನಾನೇ. ನಾನು ಎಂಬುದು ನಾನೇ ಎಂದು ಹೇಳುವ ಪರಬ್ರಹ್ಮ ಸ್ವರೂಪವಾದ ಶ್ರೀಪಾದರ ದಿವ್ಯವಾಕ್ಯಗಳು ಆಲಿಸಿದ ಭಕ್ತರು ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ ಎಂದು ಅವರವರು ತಮಗೆ ತೋಚಿದಂತೆ ನವವಿಧ ಭಕ್ತಿಯೂ ಮೀರಿ ಶ್ರೀಚರಣರ ಕೀರ್ತನೆಯಲ್ಲಿ ಕುಣಿದಾಡತೊಡಗಿದರು. ಮುಂದೊಂದು ದಿನ ಪೀಠಿಕಾಪುರದ ಕಡೆಯಿಂದ ಧರ್ಮಗುಪ್ತನೆಂಬ ಭಕ್ತನು ಕುರುಗಡ್ಡೆಗೆ ಬಂದು ಶ್ರೀಚರಣಗಳಿಗೆ ವಂದಿಸಲು ಗುರುಗಳು ಪ್ರಸನ್ನರಾಗಿ ಅವನನ್ನು ಕುರಿತು ರುದ್ರಾಕ್ಷಿ ಮಹಿಮೆ ಹಾಗೂ ಶಿವಾರಾಧನೆ ಕುರಿತಾಗಿ ಹಲವಾರು ವಿಷಯಗಳು ತಿಳಿಸಿದರು. ನಂತರ ಆ ದಿನಾರಾತ್ರಿಯಾಗಲು ಶ್ರೀಪಾದರು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರನ್ನು ಕುರಿತು ಕೃಷ್ಣಾ ನದಿಯ ಆ ಕಡೆಗೆ ಹೋಗಲು ತಿಳಿಸುವರು. ಶ್ರೀಪಾದರು ಪ್ರತಿದಿನ ರಾತ್ರಿಯಾದ ಮೇಲೆ ಭಕ್ತರನ್ನು ನದಿಯ ಆ ಕಡೆಗೆ ಹೋಗಲು ಹೇಳಿ ತಾವೊಬ್ಬರೇ ಕುರುಗಡ್ಡೆಯಲ್ಲಿ ತಪೋನುಷ್ಠಾನವನ್ನು ಕೈಗೊಳ್ಳುತ್ತಿದ್ದರು. ಅಲ್ಲದೆ ರಾತ್ರಿ ವೇಳೆಯಲ್ಲಿ ಅಲ್ಲಿಗೆ ಬರುವ ಮಹಾಯೋಗಿಗಳಿಗೆ ದರ್ಶನ ನೀಡಿ ಅವರಿಗೆ ಬೋಧಿಸುತ್ತಿದ್ದರಂತೆ. ಅವರ ಲೀಲೆಗಳು ಅನೂಹ್ಯ. ಅವರಿಗೆ ಅವರೇ ಸಾಟಿ. ಮಾರನೇ ದಿನ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತ ಇಬ್ಬರು ಕೂಡಿ ಮತ್ತೆ ಕುರುಗಡ್ಡೆಗೆ ಹೋಗಿ ಶ್ರೀಚರಣಗಳಿಗೆ ವಂದಿಸಿ ಗುರುಗಳೊಂದಿಗೆ ಅನೇಕ ವಿಷಯಗಳ ಕುರಿತು ಚರ್ಚಿಸುವಾಗ ಧರ್ಮಗುಪ್ತನು ಗುರುಗಳನ್ನು ಕುರಿತು ಕಲಿಯುಗಾಂತ್ಯದ ಲಕ್ಷಣಗಳನ್ನು ಕುರಿತು ವಿವರಿಸಲು ಕೇಳುವನು. ಅದಕ್ಕೆ ಗುರುಗಳು, ಮಕ್ಕಳೇ, ಕಾಲವು ಪರಮಾತ್ಮನ ವಿರಾಟ ಸ್ವರೂಪ. ಸೂರ್ಯನನ್ನು ಕಾಲಾತ್ಮಕನೆಂದು ಕರೆಯುವರು. ಸೂರ್ಯ ಧನಿಷ್ಠದಿಂದ ಪ್ರಾರಂಭಿಸಿ ಶ್ರವಣ ನಕ್ಷತ್ರ ಸುತ್ತ ಒಮ್ಮೆ ಪರಿಭ್ರಮಿಸಿ ಮತ್ತೆ ಧನಿಷ್ಠವನ್ನು ಸೇರಲು ತೆಗೆದುಕೊಳ್ಳುವ ಕಾಲವನ್ನು ಬ್ರಹ್ಮಕಲ್ಪವೆಂದು ಕರೆಯಲ್ಪಡುವುದು. ಬ್ರಹ್ಮಕಲ್ಪದಲ್ಲಿ ಒಂದು ಭಾಗ ಸೃಷ್ಟಿಕಲ್ಪ, ಮಿಕ್ಕ ಭಾಗದ ಅರ್ಧ ಭಾಗ ಪ್ರಳಯಕಲ್ಪವೆಂದು ಹೇಳುವರು. ಸಾಮಾನ್ಯ ಮನುಷ್ಯರಿಗೆ ಅನುಭವವಾಗುವಂತೆ ಹಗಲು ರಾತ್ರಿ ಎಂದು ಏರ್ಪಡುತ್ತವೆ.
ಇಂತಿರಲು 74 ಲಕ್ಷ ಜೀವರಾಶಿಗಳಿಂದ ತುಂಬಿದ ಈ ಭೂಲೋಕದಲ್ಲಿ ಬ್ರಹ್ಮನು ತನ್ನ ಸೃಷ್ಟಿ ರಚನೆ ಕಾರ್ಯದಲ್ಲಿ ಅನೇಕ ಯುಗಗಳನ್ನು ನಿರ್ಮಿಸಿದನು. ಅದರಲ್ಲಿ ಕಲಿಯುಗವೂ ಕೂಡ ಒಂದಾಗಿರುವುದು. ಇಂತಿರುವ ಕಲಿಯುಗದಲ್ಲಿ ಘೋರವಾದ ಅನ್ಯಾಯ, ಅತ್ಯಾಚಾರ, ಅನಾಚಾರಗಳು ತುಂಬಿ ತುಳುಕಲು, ಇದೆಲ್ಲವನ್ನೂ ತಾಳಲಾಗದ ಪ್ರಕೃತಿಯು ಕೋಪಗೊಳ್ಳಲು, ನದಿಗಳು ಪ್ರವಾಹದಿಂದ ಕೂಡಿ ಅಪಾರವಾದ ನಷ್ಟವನ್ನುಂಟು ಮಾಡುವುವು. ಭೂಮಿಯು ನಿರಂತರವಾಗಿ ಪ್ರಳಯ ಸದೃಶ್ಯವಾಗಿ ಭೂಕಂಪನದಿಂದ ನಡುಗುವುದು. ಸೂರ್ಯ ಚಂದ್ರಾದಿಗಳು ತನ್ನ ಗತಿ ತಪ್ಪುವುವು. ಆಗ ನಡುಹಗಲೇ ದಟ್ಟವಾದ ಕತ್ತಲು ಕವಿದು ಸೂರ್ಯನು ಕಾಣದಂತಾಗಿ ಆಕಾಶದಲ್ಲಿ ಭಯಂಕರವಾದ ಧೂಮಕೇತುಗಳ ದರ್ಶನವಾಗುವುದು. ಈ ವಿಷಯವನ್ನು ಮಹರ್ಷಿ ವೇದವ್ಯಾಸರು ತಮ್ಮ ಭವಿಷ್ಯ ಪುರಾಣದಲ್ಲಿ ಸಾಧ್ಯಂತವಾಗಿ ವಿವರಿಸಿದ್ದಾರೆ. ಮಕ್ಕಳೇ, ಆಗ ನಾನು ಕಲ್ಕಿ ಅವತಾರವನ್ನು ಧರಿಸಿ ಅಸಂಖ್ಯಾತ ಅಧರ್ಮಿಗಳನ್ನು ಸಂಹರಿಸಿ ಮತ್ತೆ ಸತ್ಯಯುಗವನ್ನು ಸ್ಥಾಪಿಸುವೆನು. ಇದೇ ಭವಿಷ್ಯದಲ್ಲಿ ನನ್ನ ಕಾರ್ಯವಾಗಿದೆ ಎಂದು ನುಡಿಯಲು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತನು ಶ್ರೀಚರಣಗಳಿಗೆ ಮಣಿದು ಅವರ ಮಹಿಮೆಯನ್ನು ಕೊಂಡಾಡಿದರು. ಕ್ಷಣ ಕ್ಷಣಕ್ಕೂ ಲೀಲಾ ವಿಹಾರಿಯಾದ ಶ್ರೀಚರಣರ ಸನ್ನಿಧಿಯಲ್ಲಿ ಅನೇಕಾನೇಕ ಲೀಲೆಗಳು ನಡೆಯುತ್ತಿದ್ದವು. ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಸದಾ ಗುರುಗಳ ಸನ್ನಿಧಿಯಲ್ಲಿ ಇರಹತ್ತಿದರು. ಅವರು ದಿನವೆಲ್ಲವೂ ಕುರುಗಡ್ಡೆಯಲ್ಲಿ ಉಳಿದು ಸಾಯಂಕಾಲವಾದರೆ ಅವರನ್ನು ಪಂಚದೇವ್ ಪಹಾಡ್ಗೆ ಕಳುಹಿಸುತ್ತಿದ್ದರು. ಮತ್ತೆ ಬೆಳಗಾಗಲು ಅವರಿಬ್ಬರು ಕುರುಗಡ್ಡೆಗೆ ಸೇರುತ್ತಿದ್ದರು. ಹೀಗಿರಲು ಗುರುಗಳ ಆಜ್ಞೆಯಂತೆ ಅವರುಗಳು ಪಂಚದೇವ್ ಪಹಾಡ್ನಲ್ಲಿ ಒಂದು ಆಶ್ರಮವನ್ನು ಹಾಗೂ ಗೋಶಾಲೆಯನ್ನೂ ನಿರ್ಮಿಸಿದರು. ಮುಂದೊಂದು ದಿನ ಅಲ್ಲಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಜಯಂತ್ಯೋತ್ಸವವಾಗಿರುವುದು. ಅಂದು ಬೆಳಗ್ಗೆ ಸುಮಾರು 7:30 ಗಂಟೆಗೆ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಇನ್ನು ಪಂಚದೇವ್ ಪಹಾಡ್ನಲ್ಲಿ ನಿನ್ನೆ ದಿನ ನಿರ್ಮಿಸಿದ ಗೋಶಾಲೆಯಲ್ಲಿದ್ದರು. ನೋಡುತ್ತಿದ್ದಂತೆ ಶ್ರೀಪಾದರು ಆ ಗೋಶಾಲೆಯಲ್ಲಿ ಪ್ರವೇಶಿಸಿ ಧ್ಯಾನಸ್ಥರಾದರು. ನಂತರ ಇದ್ದಕ್ಕಿದ್ದಂತೆ ಅವರ ಶರೀರದಿಂದ ಉತ್ಪತ್ತಿಯಾದ ಮಹಾ ತೇಜೋಮಯವಾದ ಕಿರಣಗಳು 4 ದಿಕ್ಕುಗಳಿಗೂ ಪಸರಿಸತೊಡಗಿದವು. ಅಷ್ಟರಲ್ಲಿ ಶ್ರೀಪಾದರು ಗೋಶಾಲೆಯಿಂದ ಹೊರಗೆ ಬಂದು ಸೂರ್ಯ ಭಗವಾನನತ್ತ ತೀಕ್ಷ್ಣವಾಗಿ ನೋಡಲು ಅವರ ದಿವ್ಯ ತೇಜೋಮಯವು ಸೂರ್ಯನಲ್ಲಿ ಲೀನವಾಗಿ ಹೋಗುವುದು. ಅಷ್ಟರಲ್ಲಿ ಶ್ರೀಪಾದರು ಅದೃಶ್ಯರಾಗುವುದನ್ನು ಇವರಿಬ್ಬರು ಕಣ್ಣಾರೆ ನೋಡುವರು. ಆಗ ಅವರುಗಳು ಸೂರ್ಯನತ್ತ ನೋಡಲು ಆ ಸೂರ್ಯನಿಂದ ಒಂದು ಶಿಶು ಹೊರಟು ಭೂಮಿಯತ್ತ ಸರಸರನೆ ಬರುವುದು ಗೋಚರಿಸಿತು. ನಂತರ ಅದರ ಹಿಂದೆಯೇ ಹೆಣ್ಣು ಶಿಶುವೊಂದು ಬರಹತ್ತಿತು. ಮೊದಲು ಬಂದ ಶಿಶುವು ಶ್ರೀಪಾದರಾಗಿ ಆ ಹೆಣ್ಣು ಮಗುವನ್ನು ಎತ್ತಿಕೊಳ್ಳಲು ಅದು ಇದ್ದಕ್ಕಿದ್ದಂತೆ 3 ವರ್ಷದ್ದಾಗಿದ್ದನ್ನು ಕಂಡಿತು. ಆ ವಿಚಿತ್ರವಾದ ದೃಶ್ಯವನ್ನು ನೋಡಿದ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಇದು ಇಂದ್ರಜಾಲವೋ ಮಹೇಂದ್ರಜಾಲವೋ ಎಂದು ಸಂಶಯ ಪಡ ಹತ್ತಿದರು. ಆಗ ಶ್ರೀಪಾದರು ಮೇಘ ಗಂಭೀರ ಸ್ವರದಲ್ಲಿ ಇವರನ್ನು ಕುರಿತು, ಶಂಕರ ಭಟ್ಟ, ಇದು ಇಂದ್ರಜಾಲವೂ ಅಲ್ಲ, ಮಹೇಂದ್ರ ಜಾಲವೂ ಅಲ್ಲ. ಇದು ನನ್ನ ಸ್ವಭಾವ. ನಾನೇನನ್ನು ಬಯಸಿದರೂ ನನ್ನ ಮನಸ್ಸಿಗನುಗುಣವಾಗಿ ಬ್ರಹ್ಮ ಸೃಷ್ಟಿಸುವನು. ನಾನು ಬ್ರಹ್ಮಸ್ವರೂಪನು ಎನ್ನುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಾನು ಬ್ರಹ್ಮನಿಗೆ ಸೃಷ್ಟಿಯ ರಚನೆಯಲ್ಲಿ ಪ್ರೇರಣೆ ಕೊಡುವೆನೆಂದರ್ಥ. ಈ ಸೃಷ್ಟಿಯಲ್ಲಿ ಸಮಸ್ತ ಜೀವಿಗಳನ್ನು ಸೃಷ್ಟಿ ಕಾರ್ಯವನ್ನು ಸ್ವಲ್ಪ ಕಾಲ ಸ್ಥಿತಿಯಲ್ಲಿರಿಸಲು ಅದು ವಿಷ್ಣು ಸ್ವರೂಪ ಕಾರ್ಯವೆನ್ನಬಹುದು. ಈ ವಿಷ್ಣುವಿಗೆ ಪ್ರೇರಣೆ ಕೊಡುವ ಮಹಾವಿಷ್ಣುವೂ ನಾನೇ. ಅತ್ತ ಸರಸ್ವತಿ ಬೇರೆ, ಮಹಾ ಸರಸ್ವತಿ ಬೇರೆ. ಅಂತೆಯೇ ಲಕ್ಷ್ಮಿಯೂ ಬೇರೆ, ಮಹಾಲಕ್ಷ್ಮಿಯೂ ಬೇರೆ. ಅಂತಹ ಮಹಾಶಕ್ತಿಗೆ ಶಕ್ತಿಯನ್ನು ಕೊಡುವುದೇ ಅನಘಾ ಸ್ವರೂಪ. ಹಾಗೆಯೇ ಕಾಳಿಯೂ ಬೇರೆ, ಮಹಾಕಾಳಿಯೂ ಬೇರೆ. ಅಂತಹ ಮಹಾಕಾಳಿಯ ಪ್ರೇರಣಾ ಶಕ್ತಿಯೇ ಅನಘ ಸ್ವರೂಪ. ಅಂತೆಯೇ ಮಹಾ ಸರಸ್ವತಿ, ಮಹಾಲಕ್ಷ್ಮಿ ಹಾಗೂ ಮಹಾಕಾಳಿ ಸಮನ್ವಯವಾಗಿ ಈ 3ಕ್ಕಿಂತಲೂ ಭಿನ್ನವಾದದ್ದೇ ಅನಘಾಲಕ್ಷ್ಮಿಯಾಗಿ ಆವಿರ್ಭವಿಸಿತು. ಹೀಗೆ ಬ್ರಹ್ಮ, ವಿಷ್ಣು, ರುದ್ರ ಈ 3ರನ್ನು ಆಧಾರವಾಗಿ ತ್ರಿಶಕ್ತಿ ಅತೀತನಾದ ನಾನು ತ್ರಿಶಕ್ತಿ ಸ್ವರೂಪಿಣಿಯಾದ ಅನಘಾಳನ್ನು ನನ್ನ ಎಡಭಾಗದಲ್ಲಿ ಧರಿಸಿದ್ದೇನೆಂಬುದನ್ನು ತಿಳಿದುಕೊಳ್ಳತಕ್ಕದ್ದು ಎನ್ನಲು ಶಂಕರ ಭಟ್ಟನು, ಹೇ ಗುರು ಸಾರ್ವಭೌಮನೇ,
ನಿಮಗೆ ಜಯ ಜಯವು. ನೀವೇ ಪದ್ಮಾವತಿ ಸಮೇತ ವೆಂಕಟೇಶ್ವರರು, ಹಾಗೆಯೇ ಅನಘಾಲಕ್ಷ್ಮಿ ಸಮೇತ ಅನಘನು. ತಾವು ಪ್ರಸನ್ನರಾಗಿ ನನ್ನನ್ನು ಉದ್ಧರಿಸಬೇಕೆಂದು ಕೇಳುವೆನು. ನಂತರ ಶ್ರೀಪಾದರು ಮತ್ತೆ ಶಂಕರ ಭಟ್ಟನತ್ತ ತನ್ನ ದಿವ್ಯ ಸೃಷ್ಟಿಯನ್ನು ಬೀರುತ್ತಾ, ಮಗು ಶಂಕರ, ನನ್ನ ಕಲೆಗಳು ಅನಂತವಾಗಿವೆ. ನೀನು ಪಂಚದೇವ್ ಪಹಾಡ್ನಲ್ಲಿ ಕಂಡದ್ದು ಕಂಡಂತೆ ವಿವರಿಸುವುದು. ನನಗೆ ದೇಶ ಕಾಲ ನನ್ನ ಕೈಯಲ್ಲಿನ ಆಟದ ಬೊಂಬೆಗಳು. ಎಲ್ಲಿಯೋ ನಡೆದಿರುವ ಘಟನೆಗಳನ್ನು ಭೂತಕಾಲದಲ್ಲಾಗಲಿ ವರ್ತಮಾನದಲ್ಲಾಗಲಿ ಭವಿಷ್ಯತ್ತಿನಲ್ಲಾಗಲಿ ಬದಲಾಯಿಸಬಲ್ಲೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಕೊನೆಯಿಲ್ಲದ ಪ್ರಯಾಣವಾಗಿ ಕಾಣಿಸುವಂತೆ ದೇಶ ಕಾಲವನ್ನು ನಿಯಮಿಸಬಲ್ಲೆ. ನಿಮ್ಮಲ್ಲಿನ ಚೈತನ್ಯ ಸ್ವಾಮಿಗೆ ಮಾತ್ರ ನಾನು ಅರ್ಥವಾಗುವೆ. ಸರ್ವ ಧರ್ಮವನ್ನು ಪರಿತ್ಯಾಗ ಮಾಡಿ ನಿಮ್ಮ ಅಂತರ್ಯಾಮಿ ರೂಪದಲ್ಲಿದ್ದು ನನಗೆ ಶರಣಾಗಿ ಬಂದವರ ಅವರ ಸರ್ವ ಭಾರವನ್ನು ನಾನು ವಹಿಸಿಕೊಂಡು ತೀರವನ್ನು ಸೇರಿಸಬಲ್ಲೆ. ಕೇವಲ ಮಾತಿನಿಂದಲೇ ಪ್ರಕೃತಿಯನ್ನು ನಿಯಂತ್ರಿಸಬಲ್ಲ ನಾನು ಸರಸ್ವತಿ ಹೆಸರಿನಲ್ಲಿ ಪ್ರಸಿದ್ಧನಾದೆ. ಮಕ್ಕಳೇ, ಕಲಿಯುಗದಲ್ಲಿ ಮಾನವರು ಹಿರಣ್ಯಕಶ್ಯಪವಿನಂತಹವರು. ಅವರ ಸಮಸ್ಯೆಗಳು, ಭಾವನೆಗಳು, ಆಲೋಚನೆಗಳು, ವಿಧಾನಗಳೂ ಕೂಡ ಬಹಳ ಸಂಕ್ಷಿಪ್ತ. ಅವರು ಪ್ರಕೃತಿ ವಿಜ್ಞಾನದಲ್ಲಿ ಭೌತಿಕವಾಗಿ ಪರಿಣಾಮವನ್ನು ಹೊಂದಿ ಹಿರಣ್ಯಕಶ್ಯಪವಿನಂತೆ ವರಗಳನ್ನು ಪ್ರಕೃತಿ ಮಾತೆಯಿಂದ ಪಡೆಯುವರು. ಇದಕ್ಕೆಲ್ಲಕ್ಕೂ ಅನುಗುಣವಾಗಿ ಪ್ರಹ್ಲಾದನಂತಹ ನಿರಪರಾಧಿಗಳಾದ ಭಕ್ತರನ್ನು ಸಂರಕ್ಷಿಸಲು ನಾನು ಈ ಕಲಿಯುಗದಲ್ಲಿ ನರಸಿಂಹನಂತಹ ಅವತಾರ ಧರಿಸಲಾರೆ. ಆದ್ದರಿಂದಲೇ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ದಿವ್ಯಾವತಾರವನ್ನು ಧರಿಸಿ ಗಂಧರ್ವಪುರದಲ್ಲಿ ವಿಖ್ಯಾತನಾಗುವೆನೆಂದು ಹೇಳಲು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತ ಈರ್ವರು ಶ್ರೀಚರಣಗಳಿಗೆ ಮಣಿಯಲು ಶ್ರೀಪಾದರು ಅಲ್ಲಿಂದ ಅದೃಶ್ಯರಾಗಿ ಕುರುಗಡ್ಡೆಗೆ ಬರುವರು. ಮಾರನೇ ದಿನ ಬೆಳ್ಳಂಬೆಳಗ್ಗೆ ಮತ್ತೆ ಕುರುಗಡ್ಡೆಗೆ ಸಾಗಿದ ಇವರಿಬ್ಬರು ಗುರುಗಳಿಗೆ ವಂದಿಸಿ ಎದುರಿಗೆ ಕುಳಿತುಕೊಳ್ಳುವರು. ಶ್ರೀಗಳು ಪ್ರತಿದಿನ ಇವರುಗಳಿಗೆ ನೂತನ ಯೋಗ ವಿಶೇಷಗಳು ಹಾಗೂ ಅನೇಕ ದಿವ್ಯ ರಹಸ್ಯಗಳನ್ನು ಹೇಳುತ್ತಿದ್ದರು. ಅಂದು ಶಂಕರ ಭಟ್ಟನು ಶ್ರೀಪಾದ ಶ್ರೀವಲ್ಲಭ ಗುರುಗಳನ್ನು ಕುರಿತು, ಮಹಾಪ್ರಭು, ನಾನು ಶ್ರೀದೇವಿ ತತ್ವ ದಶಮಹಾವಿದ್ವತ್ ರೂಪವಾಗಿ ಉಪಾಸಿಸಲ್ಪಡುವುದೆಂದು ಕೇಳಿದ್ದೇನೆ. ಗುರು ಸಾರ್ವಭೌಮರು ಅಂಥ ದಶಮಹಾವಿದ್ಯಾ ಸ್ವರೂಪವನ್ನು ತಿಳಿಸುವವರಾಗಬೇಕೆಂದು ಪ್ರಾರ್ಥಿಸಲು ಗುರುಗಳು, ಮಕ್ಕಳೇ, ಶ್ರೀವಿದ್ಯೋಪಾಸನೆ ಅತ್ಯಂತ ಶ್ರೇಷ್ಠವಾದದ್ದು. ಪೂರ್ವಕಾಲದಲ್ಲಿ ಹಯಗ್ರೀವನ ಕೃಪೆಯಿಂದ ಅಗಸ್ತ್ಯನು ಶ್ರೀವಿದ್ಯೆಯನ್ನು ಕಲಿತ. ಆತ ಅದನ್ನು ತನ್ನ ಸಹಧರ್ಮಚಾರಿಣಿಯಾದ ಲೋಪಮುದ್ರಾದೇವಿಗೆ ಬೋಧಿಸಿದ. ಲೋಪಮುದ್ರಾದೇವಿಯು ಶ್ರೀವಿದ್ಯೆಗೆ ಸಂಬಂಧಿಸಿದ ಅಂತರಾರ್ಥವನ್ನು ಅಗಸ್ತ್ಯನಿಗೆ ತಿಳಿಸಿದಳು. ಒಂದು ರೀತಿಯಲ್ಲಿ ಲೋಪಮುದ್ರಾದೇವಿಗೆ ಅಗಸ್ತ್ಯ ಗುರುವಾದನು. ಇನ್ನೊಂದು ರೀತಿಯಲ್ಲಿ ಅಗಸ್ತ್ಯನಿಗೆ ಲೋಪಮುದ್ರಾದೇವಿ ಗುರುವಾದಳು. ಅದೆಂತೆಂದರೆ, ಅಗಸ್ತ್ಯನ ತಪಶಕ್ತಿ ಮೂಲದಿಂದಲೇ ವಿದರ್ಭ ರಾಜನಿಗೆ ಹೆಣ್ಣು ಸಂತಾನವಾಯಿತು. ಆಕೆಗೆ ಲೋಪಮುದ್ರಾ ಎಂದು ಹೆಸರಿಟ್ಟರು. ಅಗಸ್ತ್ಯ ಆಕೆಯನ್ನು ವಿವಾಹವಾಗುವೆನೆಂದ. ವಿದರ್ಭ ರಾಜನಿಗೆ ಸಂಕಟದ ಪರಿಸ್ಥಿತಿ ಎದುರಾಯಿತು. ಮಗಳನ್ನು ಕೊಡುವುದಿಲ್ಲವೆಂದರೆ ಮುದುಕ ತಪಸ್ವಿ ಶಪಿಸಬಹುದೆಂದು ಹೆದರಿದ. ಸರಿಯಾದ ಜೋಡಿಯಲ್ಲದ ಈ ವಿವಾಹವನ್ನು ಮಾಡುವುದೋ ಬೇಡವೋ ಎಂದು ಆತ ಧರ್ಮ ಸಂಕಟಕ್ಕೊಳಗಾದ. ಆ ರಾಜನು ತನ್ನ ಮಗಳನ್ನು ಕೇಳಲು, ಆಗ ಅವಳು ತಾನು ಅಗಸ್ತ್ಯನಿಗಾಗಿಯೇ ಜನಿಸಿರುವುದಾಗಿಯೂ ಆತನನ್ನೇ ವಿವಾಹವಾಗುವುದಾಗಿಯೂ ಹೇಳಿದಳು. ವಿವಾಹವಾದೊಡನೆ ನಾರುಮಡಿಯುಟ್ಟು ಆ ರಾಜಕುಮಾರಿ ತನ್ನ ಗಂಡನೊಂದಿಗೆ ತಪೋಭೂಮಿಗೆ ಹೊರಟು ಹೋದಳು. ಲೋಪಮುದ್ರಾದೇವಿಗೆ ಶ್ರೀವಿದ್ಯೆಯನ್ನು ಅಗಸ್ತ್ಯ ಬೋಧಿಸಿದ. ಸ್ವಲ್ಪ ಸಮಯದ ನಂತರ ಆಕೆಯನ್ನು ಬಯಸಿದ. ಅದಕ್ಕೆ ಆಕೆ ಅಗಸ್ತ್ಯನಿಗೆ, ನಾಥ, ಲಲಿತಾ ರೂಪವನ್ನು ಉಪಾಸಿಸಿ ನಾನು ಲಲಿತಾ ಸ್ವರೂಪಿಣಿಯಾದೆ. ನೀವು ಶಿವಸ್ವರೂಪಿಗಳಾಗದೆ ನಿಮ್ಮೊಂದಿಗೆ ಸೇರುವುದು ಆಗದ ಕೆಲಸ ಎಂದು ಹೇಳಿದಳು. ಅತ್ತ ಅಗಸ್ತ್ಯ ಘೋರವಾದ ತಪಸ್ಸನ್ನಾಚರಿಸಿ ಶಿವಸ್ವರೂಪನಾದ. ಆಗ ಮತ್ತೆ ಆಕೆಯನ್ನು ಬಯಸಲು ಆಕೆ, ನಾಥ, ನಾನು ರಾಜಕುಟುಂಬದಲ್ಲಿ ಜನಿಸಿದವಳು. ಕ್ಷತ್ರಿಯೋಚಿತವಾದ ಬೆಲೆ ಬಾಳುವ ಆಭರಣಗಳು, ರೇಷ್ಮೆ ವಸ್ತ್ರಾದಿಗಳ ಮುಂತಾದ ಸಮಸ್ತ ಭೋಗಭಾಗ್ಯಗಳು ಸಿಗದೆ ನಿಮ್ಮನ್ನು ಸೇರುವುದು ನನಗೆ ಅಸಾಧ್ಯ. ನಾನು ಹೇಳಿದ ವಸ್ತುಗಳು ದೊರಕದೆ ಸಂಸಾರ ಸೌಖ್ಯ ನನ್ನೊಂದಿಗೆ ಅನುಭವಿಸುವುದು ಧರ್ಮಯುಕ್ತವಲ್ಲ. ಅಷ್ಟೇ ಅಲ್ಲ, ನೀವು ಕೂಡ ರೇಷ್ಮೆ ವಸ್ತ್ರ ಧರಿಸಿ ದಿವ್ಯಾಭರಣಗಳು, ಸಮಸ್ತ ಸುಗಂಧ ದ್ರವ್ಯವನ್ನು ಧರಿಸದೆ
ನನ್ನನ್ನು ಬಯಸುವುದು ಸರಿಯಲ್ಲ ಎಂದು ಹೇಳಿದಳು. ವಿಶೇಷ ಧನ ಸಂಪಾದನೆಗಾಗಿ ಆತ ಇಲ್ವಲನೆಂಬ ರಾಕ್ಷಸನ ಹೊಟ್ಟೆಯೊಳಗೆ ಹೊಕ್ಕು ಆತನ ಸಹೋದರನಾದ ವಾತಾಪಿಯ ಮಾಯೋಪಾಯವನ್ನು ಜೀರ್ಣಿಸಿಕೊಂಡು ರಾಕ್ಷಸನಿಂದ ವಿಶೇಷ ಧನವನ್ನು ಪಡೆದು ತನ್ನ ಪತ್ನಿಯ ಕೋರಿಕೆಯನ್ನು ತೀರಿಸಿ ಯೋಗ್ಯವಾದ ಸಂತಾನವನ್ನು ಪಡೆದ. ಇಲ್ವಲ ವಾತಾಪಿ ಇಬ್ಬರೂ ಸಹೋದರರು. ವಾತಾಪಿ ಮೇಕೆ ರೂಪವನ್ನು ಧರಿಸುವನು. ಇಲ್ವಲ ಮೇಕೆ ರೂಪದ ವಾತಾಪಿಯನ್ನು ವಧಿಸಿ ಬಂದ ಅತಿಥಿಗೆ ಅಡಿಗೆ ಮಾಡಿ ಭೋಜನಕ್ಕೆ ಕೂರಿಸುವನು. ಭೋಜನವಾದ ನಂತರ ಇಲ್ವನನು ಹೇ ವಾತಾಪಿ ಹೊರಕ್ಕೆ ಬಾ ಎಂದು ಕರೆಯುವನು. ಇವನು ಅತಿಥಿಯ ಹೊಟ್ಟೆ ಸೀಳಿಕೊಂಡು ಹೊರಕ್ಕೆ ಬರುವನು. ಸತ್ತು ಹೋದ ಅತಿಥಿಯನ್ನು ಇಬ್ಬರು ಆಹಾರವಾಗಿ ಬಡಿಸುವರು. ಆದರೆ ಇಲ್ಲಿ ಆ ಮೇಕೆ ಮಾಂಸವನ್ನು ತಿಂದು ಮುಗಿದ ತಕ್ಷಣ ಇಲ್ವಲನು ವಾತಾಪಿ ಹೊರಕ್ಕೆ ಬಾ ಎಂದು ಕರೆಯುವುದಕ್ಕೆ ಮುನ್ನವೇ ಅಗಸ್ತ್ಯನು ಜೀರ್ಣೋಭವ ವಾತಾಪಿ ಜೀರ್ಣೋಭವ ಎಂದು ಹೇಳಿದನು. ಅಂತೆಯೇ ವಾತಾಪಿ ಜೀರ್ಣವಾಗಿ ಹೋದ. ತಾನು ಕೊಟ್ಟ ಮಾತಿನಂತೆ ಅಗಸ್ತ್ಯನಿಗೆ ವಿಶೇಷವಾದ ಧನುರಾಶಿಯನ್ನು ಕೊಟ್ಟ. ಇದರಿಂದಾಗಿ ಲೋಕಕ್ಕೆ ಇಲ್ವಲ ಹಾಗೂ ವಾತಾಪಿಗಳ ಕಾಟ ತಪ್ಪಿತು. ಮುಂದೆ ಅಗಸ್ತ್ಯನು ಒಮ್ಮೆ ಸಪ್ತ ಸಮುದ್ರಗಳ ನೀರನ್ನು ತನ್ನ ಕಮಂಡಲಕ್ಕೆ ಆವಾಹಿಸಿ ಆಪೋಷಣ ತೆಗೆದುಕೊಂಡ. ಅವನೇ ವಿಂಧ್ಯಾಚಲ ಪರ್ವತದ ಗರ್ವವನ್ನಡಗಿಸಿದ. ಹೀಗಾಗಿ ಅವನು ದಕ್ಷಿಣ ದೇಶಕ್ಕೆ ಮಹಾಸಿದ್ಧ ರೂಪದಲ್ಲಿರುವನು. ಆತನೇ ಆರ್ಯ ಭಾಷೆಯನ್ನು ಕಂಡುಹಿಡಿದ. ಅನೇಕ ಕಡೆ ಆಲಯಗಳನ್ನು ನಿರ್ಮಿಸಿದ. ನಾನು ಕಲ್ಕಿ ಭಗವಾನನಾಗಿ ಬಂದಾಗ ಪರಶುರಾಮನಂತೆಯೇ ಅಗಸ್ತ್ಯ ಕೂಡ ಒಬ್ಬ ಗುರುವಾಗಿರುವನು. ಇನ್ನು ಶ್ರೀಪಾದರು ಅವರಿಗೆ ದಶಮಹಾವಿದ್ಯೆಗಳ ಕುರಿತು ಹೇಳಿದರು. ಅವುಗಳು ಎಂತೆಂದರೆ, ದಶಮಹಾವಿದ್ಯೆಗಳಲ್ಲಿ ಪ್ರಥಮ ರೂಪ ಕಾಳಿ. ಮಹಾಕಾಳಿ ಸಮಸ್ತ ವಿದ್ಯೆಗಳಿಗೆ ಆದಿ. ಆಕೆಯಲ್ಲಿನ ವಿದ್ಯಾಮಯ ವಿಭೂತಿಯನ್ನೇ ಮಹಾವಿದ್ಯೆ ಎನ್ನುವರು. ಒಮ್ಮೆ ಹಿಮಾಲಯದಲ್ಲಿ ಗಲಮಾತಾಂಗ ಮುನ್ಯಾಶ್ರಮದಲ್ಲಿ ದೇವತೆಗಳು ಹಾಗೂ ಮಾಯೆಯನ್ನು ಸ್ತುತಿಸಿದರು. ಆಗ ಅಂಬಿಕಾ ಮಾತಂಗ ವನಿತಾ ರೂಪದಲ್ಲಿ ದರ್ಶನವಿತ್ತಳು. ಕಣ್ಣುಗಪ್ಪಿನಂತೆ ಕೃಷ್ಣವರ್ಣದಲ್ಲಿದ್ದುದರಿಂದ ಆಕೆಯನ್ನು ಕಾಳಿ ಎಂದು ಕರೆದರು. ಮುಂದೆ ಆಕೆಯೇ ಶುಂಭ ನಿಶುಂಭ ರಾಕ್ಷಸರನ್ನು ವಧಿಸಿದಳು. ಕಾಳಿ ನೀಲಿ ರೂಪದಲ್ಲಿರುವುದರಿಂದ ತಾರಾ ಎಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತಾಳೆ. ಅನೇಕ ಸಂವತ್ಸರಗಳ ಕಾಲವಾದರೂ ಫಲಿಸದ ಯೋಗ ಮಾರ್ಗ ಸಾಧನೆ ಕೆಲವು ದಿನಗಳಲ್ಲೋ ತಿಂಗಳುಗಳಲ್ಲೋ ಸಾಧಿಸಬೇಕೆನ್ನುವವರು ಕಾಳಿ ಉಪಾಸನೆ ಮಾಡುವರು. ಆದರೆ ಸಾಧನಾ ಕಾಲದಲ್ಲಿ ಕಾಳಿ ಶಕ್ತಿಯನ್ನು ತಮ್ಮ ಶರೀರದೊಳಕ್ಕೆ ಆಕರ್ಷಿಸುವಾಗ ಯೋಗಿ ಅಗ್ನಿ ಸದೃಶವಾದ ಉರಿಯ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ದಶಮಹಾವಿದ್ಯೆಯಲ್ಲಿ ಎರಡನೇ ರೂಪ ತಾರ. ಈಕೆ ಸರ್ವದಾ ಮೋಕ್ಷವನ್ನು ಕರುಣಿಸುವವಳು. ಇದರಿಂದಲೇ ತಾರಾನಾಮ ಪ್ರಖ್ಯಾತವಾಯಿತು. ಈಕೆಯನ್ನು ನೀಲ ಸರಸ್ವತಿ ಹೆಸರಿನಿಂದ ಕೂಡ ಕರೆಯುವರು. ಭಯಂಕರವಾದ ಆಪತ್ತಿನಿಂದ ಈಕೆ ಭಕ್ತರನ್ನು ರಕ್ಷಿಸುವವಳಾದದ್ದರಿಂದ ಈಕೆಯನ್ನು ಉಗ್ರತಾರಾ ರೂಪದಲ್ಲಿ ಕೂಡ ಯೋಗಿಗಳು ಆರಾಧಿಸುವರು. ವಸಿಷ್ಠ ಮಹರ್ಷಿ ತಾರಾ ಉಪಾಸಕ. ಚೈತ್ರ ಶುದ್ಧ ನವಮಿ ರಾತ್ರಿಯನ್ನು ತಾರಾರಾತ್ರಿ ಎಂದು ಕರೆಯುವರು. ದಶಮಹಾವಿದ್ಯೆಯಲ್ಲಿ ಮೂರನೇ ರೂಪ ಭಿನ್ನಮಸ್ತ. ಇದು ಅತ್ಯಂತ ರಹಸ್ಯವಾದುದು. ದೇವಿ ಒಮ್ಮೆ ತನ್ನ ಸಖಿಯರಾದ ಜಯವಿಜಯರೊಂದಿಗೆ ಮಂದಾಕಿನಿ ನದಿಗೆ ಸ್ನಾನಾರ್ಥವಾಗಿ ಹೋದಳು. ಸ್ನಾನವಾದ ನಂತರ ಆಕೆ ಕ್ಷುದ್ರಾಕ್ಷಿ ಪೀಡಿತಳಾಗಿ ಕೃಷ್ಣವರ್ಣದವಳಾದಳು. ಆಕೆಯ ಸಖಿಯರು ಅವಳನ್ನು ಭೋಜನದ ವಿಷಯ ಕೇಳಿದರು. ಕೃಪಾಮಯವಾದ ದೇವಿ ಖಡ್ಗದಿಂದ ತನ್ನ ಶಿರಸ್ಸನ್ನು ಕತ್ತರಿಸಿಕೊಳ್ಳಲು ತುಂಡಾದ ತಲೆ ಆಕೆಯ ಎಡಗೈಯ ಮೇಲೆ ಬಿದ್ದಿತು. ಆಕೆಯ ಕಬಂಧದಿಂದ 3 ರಕ್ತದ ಹನಿಗಳು ತೊಟ್ಟಿಕ್ಕಿತು. 2 ತೊಟ್ಟು ರಕ್ತವನ್ನು ಆಕೆಯ ಸಖಿಯರು ಸೇವಿಸಲು 3ನೇ ತೊಟ್ಟು ಸ್ವತಃ ದೇವಿಯೇ ಸೇವಿಸಿದಳು. ಆ ದಿನದಿಂದ ಆಕೆ ಭಿನ್ನಮಸ್ತ ಎಂಬ ಹೆಸರಿನಿಂದ ವಿಖ್ಯಾತಿ ಹೊಂದಿದಳು. ಹಿರಣ್ಯಕಶ್ಯಪಾದರು ಈ ಭಿನ್ನಮಸ್ತಾ ದೇವಿಯ ಉಪಾಸಕರಾಗಿದ್ದರು. ದಶಮಹಾವಿದ್ಯೆಯಲ್ಲಿ 4ನೇ ರೂಪ ಷೋಡಶಿ ಮಹೇಶ್ವರಿ. ಈಕೆಯ ಹೃದಯ ದಯಾಪ್ರಪೂರ್ಣ. ಈ ತಾಯಿಯನ್ನು ಆಶ್ರಯಿಸಿದವರಿಗೆ ಜ್ಞಾನವೆನ್ನುವುದು ಕರತಲಾಮಲಕ. ವಿಶ್ವದಲ್ಲಿನ ಮಂತ್ರ ತಂತ್ರಗಳೆಲ್ಲವನ್ನು ಮಹಾವಿದ್ಯಾಶಕ್ತಿಯನ್ನೇ ಆರಾಧಿಸುತ್ತವೆ. ಈಕೆಯನ್ನು ವೇದಗಳೂ ವರ್ಣಿಸಲಾರವು. ಪ್ರಸನ್ನೆಯಾದ ಈ ಮಹಾಶಕ್ತಿ ಭಕ್ತರ ಸರ್ವಾಭಿಷ್ಟವನ್ನೂ ನೆರವೇರಿಸುವಳು. ಈ ಭಗವತಿ ಉಪಾಸನೆಯಿಂದ ಭೋಗ ಮೋಕ್ಷ ಎರಡೂ ಸಿದ್ಧಿಸುತ್ತವೆ.
ದಶಮಹಾವಿದ್ಯೆಯಲ್ಲಿ 5ನೇ ರೂಪ ಭುವನೇಶ್ವರಿ ದೇವಿ. ಸಪ್ತಕೋಟಿ ಮಹಾಮಂತ್ರ ಯಾವಾಗಲೂ ಈಕೆಯನ್ನು ಆರಾಧಿಸುತ್ತಿವೆ. ಕಾಳಿ ತತ್ವದಿಂದ ನಿರ್ಗತವಾಗಿ ಕಮಲಾ ತತ್ವ, ನಂತರ ದಶಸ್ಥಿತಿಗಳಿವೆ. ಇವುಗಳಿಂದ ಅವ್ಯಕ್ತ ಭುವನೇಶ್ವರಿ ವ್ಯಕ್ತವಾಗಿ ಬ್ರಹ್ಮಾಂಡ ರೂಪವನ್ನು ಧರಿಸುವಳು. ಪ್ರಳಯ ವೇಳೆಯಲ್ಲಿ ಕಮಲದಿಂದ ಎಂದರೆ ವ್ಯಕ್ತ ಜಗತ್ತಿನಿಂದ ಕ್ರಮವಾಗಿ ಲಯವಾಗಿ ಕಾಳಿ ರೂಪದಲ್ಲಿ ಮೂಲ ಪ್ರಕೃತಿಯಾಗಿ ಬದಲಾಗುತ್ತದೆ. ಅದಕ್ಕೆ ಧಾತ್ರಿ ಎಂದು ಕೂಡ ಕರೆಯುವರು. ದಶಮಹಾವಿದ್ಯೆಯಲ್ಲಿ 6ನೇ ರೂಪ ತ್ರಿಪುರ ಭೈರವಿ. ಕಾಲನ ವಿಶೇಷಾವಸ್ಥೆ ಜನಿತ ಪರಿಸ್ಥಿತಿಯನ್ನು ಶಾಂತಗೊಳಿಸುವ ಶಕ್ತಿಯನ್ನು ದೇವಿ ತ್ರಿಪುರ ಭೈರವಿ ಎನ್ನುವರು. ಈ ತ್ರಿಪುರ ಭೈರವಿ ನರಸಿಂಹ ಭಾಗವನನ ಅಭಿನ್ನ ಶಕ್ತಿಯಾಗಿ ಹೇಳಲ್ಪಡುತ್ತದೆ. ಸೃಷ್ಟಿಯಲ್ಲಿ ಪರಿವರ್ತನೆ ಎನ್ನುವುದು ಯಾವಾಗಲೂ ನಡೆಯುತ್ತಿರುತ್ತದೆ. ಇದಕ್ಕೆ ಆಕರ್ಷಣೆ, ವಿರೋಧ ಎಂಬುವುದೇ ಮೂಲ ಕಾರಣ. ಇದು ಪ್ರತಿ ಕ್ಷಣ ನಡೆಯುವ ಪ್ರತಿಕ್ರಿಯೆ. ಈ ತ್ರಿಪುರ ಭೈರವಿಯ ರಾತ್ರಿ ಹೆಸರು ಕಾಳರಾತ್ರಿ, ಭೈರವನ ಹೆಸರು ಕಾಲಭೈರವ. ಈ ಎರಡರ ಸಂಯುಕ್ತ ರೂಪವಾಗಿ ಬರಲಿರುವ ನನ್ನ ಅವತಾರ ನರಸಿಂಹ ಸರಸ್ವತಿ ಅವತಾರ. ಇದು ಮಹಾಯೋಗಿಗಳಿಗೆ ತ್ರಿಪುರ ಭೈರವಿ ಕಾಲಭೈರವ ಅವತಾರ. ದಶಮಹಾವಿದ್ಯೆಯಲ್ಲಿ 7ನೇ ರೂಪ ಧ್ರೂಮಾವತಿ. ದೇವಿ ಧ್ರೂಮಾವತಿ ಉಗ್ರತಾರೆ. ಈಕೆಗೆ ಶರಣಾಗುವುದರಿಂದ ವಿಪತ್ತು ನಾಶವಾಗಿ ಸಂಪತ್ತು ಲಭಿಸುವುದು. ಆಗಮದಲ್ಲಿ ಈಕೆಯನ್ನು ಅಭಾವ ಸಂಕಟಗಳನ್ನು ದೂರ ಮಾಡುವಳೆಂಬುದಾಗಿ ವಿವರಿಸಲಾಗಿದೆ. ಆದರೆ ಜೀವಿಗಳ ದೈನ್ಯಾವಸ್ಥೆ, ಕಲಹ ಮುಂತಾದವುಗಳ ಕರ್ತೃ ಈಕೆಯೇ. ಇವಳ ಅನುಗ್ರಹದಿಂದ ಸಂಕಟವೆಲ್ಲವೂ ದೂರವಾಗುತ್ತದೆ. ಮಹಾವಿದ್ಯೆಯಲ್ಲಿ 8ನೇ ರೂಪ ಬಗಳಾಮುಖಿ. ಐಹಿಕ, ಪೌರಲೌಕಿಕ, ದೇಶ, ಸಮಾಜ, ದುಃಖಪ್ರದ ಅನಿಷ್ಟ ಗಮನಾರ್ಹ. ಶತ್ರು ಶಮನಾರ್ಥ ಈ ಮಾತೆಯನ್ನು ಆರಾಧಿಸುವವರು ಸರ್ವಪ್ರಥಮವಾಗಿ ಬ್ರಹ್ಮದೇವ ದೇವಿ ಬಗಳಾಮುಖಿಯ ಮಹಾವಿದ್ಯೋಪಾಸನೆ ಮಾಡಿದ. ವಿಷ್ಣು ಪರಮೇಶ್ವರನೂ ಕೂಡ ಬಗಳಾಮುಖಿ ದೇವತೋಪಾಸಕರೇ ಆಗಿರುವರು. ದಶಮಹಾವಿದ್ಯೆಯಲ್ಲಿ 9ನೇ ರೂಪ ಮಾತಂಗಿ. ದೇವಿ ಮಾತಂಗಿಗೆ ಗೃಹಸ್ಥ ಜೀವನವನ್ನು ಸುಖವಾಗಿಸಿ ಪುರುಷಾರ್ಥವನ್ನು ಸಿದ್ಧಿಸುವ ಶಕ್ತಿ ಇದೆ. ಈಕೆಯನ್ನು ಮಾತಂಗಾ ಮಗಳೆಂದೂ ಕರೆಯುವರು. ದಶಮಹಾವಿದ್ಯೆಯಲ್ಲಿ 10ನೇ ರೂಪ ಕಮಲಾಲಯ. ಈಕೆ ಸಮೃದ್ಧಿಗೆ ಪ್ರತೀಕ. ಭಾರ್ಗವನಿಂದ ಪೂಜಿಸಲ್ಪಟ್ಟಿದ್ದರಿಂದ ಈಕೆಗೆ ಭಾರ್ಗವಿ ಎಂಬ ಹೆಸರು ಬಂದಿತ್ತು. ಈಕೆಯ ಕೃಪೆಯಿಂದ ಪೃಥ್ವಿಪತಿತ್ವ, ಪುರುಷೋತ್ತಮ ತತ್ವ ಎರಡೂ ಸಿಗುತ್ತವೆ. ಈಕೆ ವಿಶೇಷವಾದ ವಸ್ತು ಸಮೃದ್ಧಿಗೆ ಪ್ರತೀಕ. ಈಕೆಯನ್ನು ಪದ್ಮಾವತಿ ದೇವಿ ಎಂದೂ ಕರೆಯುವರು. ತಿರುಮಲೆಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಮಹಾಪ್ರಭುವಿನ ಪತ್ನಿ ಈಕೆ ಎಂದು ಹೇಳಲು ಅವರಿರುವರು ಶ್ರೀಪಾದರ ಚರಣಗಳಿಗೆರಗಲು ಗುರು ಸಾರ್ವಭೌಮರು ಧ್ಯಾನಸ್ಥರಾಗುವರು. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಮೆಲ್ಲನೆ ಕಣ್ತೆರೆದು ಶ್ರೀಪಾದ ಶ್ರೀವಲ್ಲಭರು ಶಂಕರ ಭಟ್ಟನತ್ತ ದೃಷ್ಟಿ ಬೀರಿ, ಶಂಕರ, ಜೀವಿಗಳಿಗೆ 64 ಚೈತನ್ಯ ಸ್ಥಾಯಿಯಲ್ಲಿ ತದಾತ್ಮ್ಯ ಸ್ಥಿತಿ ಹೊಂದಿ ಜೀವಿಗಳನ್ನು ಉದ್ಧರಿಸಲು 64 ಶಾಬರ ತಂತ್ರದ ಸಹಾಯ ಪಡೆದಿರುವರು. ನಾಥ ಸಂಪ್ರದಾಯಕ್ಕೆ ಆದಿಗುರುವು ಶ್ರೀ ದತ್ತಾತ್ರೇಯನೇ. ನಿಮ್ಮ ದಾರಿಗೆ ಪ್ರತ್ಯಕ್ಷವಾಗಿರುವ ಈ ಶ್ರೀಪಾದ ಶ್ರೀವಲ್ಲಭ ರೂಪವು ಅಂದಿನ ದತ್ತನೇ ಎನ್ನಲು ಶಂಕರ ಭಟನು ಮತ್ತೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಣಾನಂದವನ್ನು ಸ್ಪರ್ಶಿಸಿ ನಂತರ ಹೀಗೆ ಪ್ರಶ್ನಿಸಿದ. ಮಹಾಪ್ರಭು, ನವನಾಥರೆಂಬ ಹೆಸರನ್ನು ಪಡೆದ ಸಿದ್ಧ ಯೋಗಿಗಳಿದ್ದಾರೆಂದು, ಅವರೆಲ್ಲ ದತ್ತಪ್ರಭುಗಳ ಅಂಶಾವತಾರವೆಂದು ಕೇಳಿದ್ದೇನೆ. ಶ್ರೀಚರಣರು ಅವರ ಬಗ್ಗೆ ತಿಳಿಸಬೇಕು ಎಂದು ಭಿನ್ನವಿಸಲು ನವನಾಥರ ಹೆಸರು ಕೇಳುತ್ತಿದ್ದಂತೆ ಶ್ರೀಪಾದರ ಕಣ್ಣುಗಳಲ್ಲಿ ಅಮೃತವೃಷ್ಟಿ ಪ್ರವಾಹ ರೂಪವಾಗಿ ಬಹಿರ್ಮುಖವಾಗಿ ಸೃಷ್ಟಿ ಮೇಲೆಯೇ ಬೀಳುವುದನ್ನು ಗ್ರಹಿಸಿದರು. ಗೋವು ತನ್ನ ಕರುವಿನ ಮೇಲೆ ಹರಿಸುವ ಪ್ರೇಮ ಚೈತನ್ಯ ಅವರ ದೃಷ್ಟಿಯಲ್ಲಿ ಕಂಡುಕೊಂಡರು. ಅವರು ಪ್ರಸನ್ನವದನರಾಗಿ ಹೇಳತೊಡಗಿದರು. ಮಕ್ಕಳೇ, ಮಚ್ಚೇಂದ್ರ, ಗೋರಕ್ಷಕ, ಜಲಾಂಧರ, ಗಹನಿ, ಅಡ್ಭಂಗ, ಚೌರಂಗಿ, ಭರ್ತರಿ, ಚರಪಟಿ, ನಾಗನಾಥ ಎಂಬುವವರೇ ನವನಾಥರು.
ಇವರ ಸ್ಮರಣ ಮಾತ್ರದಲ್ಲಿ ಶುಭ ಫಲಗಳು ಸಿದ್ಧಿಸುವುವು. ನವನಾಥರನ್ನು ಸ್ಮರಿಸುವವರ ಮೇಲೆ ದತ್ತಪ್ರಭುವಿನ ಕರುಣಾ ಕಟಾಕ್ಷ ಖಂಡಿತ ಇರುವುದು. ಈ ಕಲಿಯುಗ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಮುಂಚೆ ಶ್ರೀಕೃಷ್ಣ ಉದ್ದವಾದಿ ಭಕ್ತರೊಂದಿಗೆ ಸಮಸ್ತ ಯಾದವರೊಂದಿಗೆ ಸಮಾಲೋಚಿಸಿ ನವನಾಥರನ್ನು ಇಂದು ನವನಾರಾಯಣರೆಂದು ಕರೆಯಲ್ಪಡುವವರನ್ನು ಸ್ಮರಿಸಿದ. ವೃಷಭ ಚಕ್ರವರ್ತಿಗಳಿಗೆ 100 ಜನ ಮಕ್ಕಳಿದ್ದರು. ಅವರಲ್ಲಿ ನಾರಾಯಣ ಅಂಶವಿದ್ದ 9 ಜನರಿದ್ದರು. ಅವರೆಂದರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತಿ, ಧ್ರುಮಿಳ, ಚಮಸ, ಕರಭಾಜನ ಇವರೆಲ್ಲ ಅವಧೂತ ಸ್ಥಿತಿಯಲ್ಲಿದ್ದ ಸಿದ್ಧ ಪುರುಷರು. ಅವರೆಲ್ಲ ನನ್ನ ಆಜ್ಞೆಯಂತೆ, ಅಂದರೆ ನಾನೇ ಕೃಷ್ಣಾವತಾರದಲ್ಲಿ ಮಾಡಿದ ವಾಗ್ದಾನದಂತೆ ಧರ್ಮ ಸ್ಥಾಪನಾ ಕಾರ್ಯ ನಿರ್ವಹಿಸಲು ನವನಾಥರಾಗಿ ಅವರು ಈ ಭೂಮಿಯ ಮೇಲೆ ಅವತರಿಸಿದರು. ಕವಿ ಎಂಬುವವನು ಮಚ್ಚೇಂದ್ರನಾಗಿ ಜನಿಸಿದ. ಇವನಿಗೆ ಶಿಷ್ಯನಾಗಿ ಹರಿಯು ಗೋರಕ್ಷಕನೆಂಬ ಹೆಸರಿನಿಂದ ಜನಿಸಿದ. ಅಂತರಿಕ್ಷನೆಂಬುವವನು ಜಲಾಂಧರ ಹೆಸರಿನಲ್ಲೂ ಇವನಿಗೆ ಶಿಷ್ಯನಾಗಿ ಪ್ರಬುದ್ಧಿಯು ಕಾನೀಫನೆಂಬ ಹೆಸರಿನಲ್ಲಿ ಜನಿಸಿದ. ಅತ್ತ ಪಿಪ್ಪಲಾಯನು ಚರ್ಪಟನಾಥನ ಹೆಸರಿನಲ್ಲಿ ಜನಿಸಿದ. ಮತ್ತೊಂದೆಡೆ ಆವಿರ್ಹೋತ್ರಿಯು ನಾಗೇಶನಾಥನ ಹೆಸರಿನಲ್ಲಿ ಜನಿಸಿದ. ಧ್ರುಮಿಳ ಭರ್ತರಿನಾಥನ ಹೆಸರಿನಲ್ಲೂ ಚಮಸ ರೇವಣನಾಥನ ಹೆಸರಿನಲ್ಲಿ ಜನಿಸಿದರು. ಕರಭಾಜನನು ಗಹನೀನಾಥನ ಹೆಸರಿನಲ್ಲಿ ಜನಿಸಿದ. ಸೃಷ್ಟ್ಯಾದಿಯಲ್ಲಿ ಕಾರಣಾಂತರದಿಂದ ಬ್ರಹ್ಮದೇವನ ವೀರ್ಯ ಸ್ಖಲನವಾಗಿ ಅದು ಅನೇಕ ಸ್ಥಳಗಳಲ್ಲಿ ಬಿದ್ದು ಅನೇಕ ಋಷಿಗಳು ಜನಿಸಿದರೆಂದೂ ಕೂಡ ವ್ಯಾಸ ಮಹರ್ಷಿ ಭವಿಷ್ಯ ಪುರಾಣದಲ್ಲಿ ಬರೆದಿದ್ದಾರೆ. ಉಪಚರಿ ವಸುವೆಂಬ ವಟು ಒಬ್ಬನಿದ್ದ. ಅವನು ಊರ್ವಶಿಯನ್ನು ಕಂಡು ಮೋಹಿಸಿದ. ಅವನ ವೀರ್ಯ ಸ್ರವಿಸಿ ಯಮುನಾ ನದಿಯಲ್ಲಿ ಬಿದ್ದಿತು. ಅದನ್ನು ಮೀನೊಂದು ಸೇವಿಸಿತು. ಆ ಮತ್ಸ್ಯದಿಂದ ಮಚ್ಚೇಂದ್ರನಾಥನೆಂಬುವವನು ಜನಿಸಿದ. ಶಿವ ಮನ್ಮಥನನ್ನು ತನ್ನ 3ನೇ ಕಣ್ಣಿನಿಂದ ಭಸ್ಮ ಮಾಡಿದಾಗ ಅದರಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನ್ಮಥನ ಆತ್ಮವಿತ್ತು. ಬೃಹದ್ರಥ ರಾಜ ಯಜ್ಞವನ್ನಾಚರಿಸುವಾಗ ಆ ಯಜ್ಞಕುಂಡದಿಂದ ಜಲಾಂಧರನಾಥ ಉದ್ಭವಿಸಿದ. ರೇವಾ ನದಿ ಎಂದರೆ ನರ್ಮದಾ ನದಿಯಲ್ಲಿ ಬಿದ್ದ ಬ್ರಹ್ಮವೀರ್ಯದಿಂದ ರೇವಣಸಿದ್ಧ ಜನಿಸಿದ. ಸ್ವಲ್ಪ ಬ್ರಹ್ಮವೀರ್ಯ ನಾಗರ ಹಾವಿನ ತಲೆ ಮೇಲೆ ಬಿದ್ದಿತು. ಅದು ತಿನ್ನುವ ಪದಾರ್ಥವೆಂದು ತಿಳಿದು ಆ ಹಾವು ಅದನ್ನು ತಿಂದಿದ್ದರಿಂದ ಗರ್ಭ ಧರಿಸಿತು. ಜನಮೇಜಯ ಸರ್ಪಯಾಗ ಮಾಡುತ್ತಿದ್ದ. ಆಸ್ತಿಕ ಮಹರ್ಷಿ ಇದರ ಗರ್ಭದಿಂದ ನಾಗನಾಥನು ಜನಿಸಲಿರುವನೆಂದು ಬಗೆದು ಆ ಮಹಾಸರ್ಪವನ್ನು ನಾಶವಾಗದಂತೆ ತಕ್ಷಣ ಮಗಳು ಪದ್ಮಿನಿಯಾದ ಆ ನಾಗಕನ್ಯೆಯನ್ನು ಒಂದು ದೊಡ್ಡ ಅತ್ತಿ ಮರದ ತೋಪಿನಲ್ಲಿ ಅಡಗಿಡಲು ಆ ಗರ್ಭಸ್ಥ ಪಿಂಡದಿಂದ ಅವಿರ್ಹೋತಿ ಜನಿಸಬೇಕಾಗಿತ್ತು. ಆ ಮೊಟ್ಟೆಯನ್ನು ಆ ತೋಪಿನಲ್ಲೇ ಇರಿಸಿ ಅವಿರ್ಹೋತ್ರಿ ಅವತರಿಸಿದ. ಅತ್ತ ಮಚ್ಚೇಂದ್ರ ದೇಶ ಸಂಚಾರ ಮಾಡುತ್ತಿರುವಾಗ ಸಂತಾನಹೀನಳಾದ ಸ್ತ್ರೀಯೊಬ್ಬಳಿಗೆ ಸ್ವಲ್ಪ ಭಸ್ಮವನ್ನು ಮಂತ್ರಿಸಿಕೊಟ್ಟ. ಆಕೆಗೆ ನಂಬಿಕೆಯಿಲ್ಲದೆ ಅದನ್ನು ಹಿತ್ತಲಿನ ಗೊಬ್ಬರಕ್ಕೆ ಬಿಸಾಡಿದಳು. ಆ ಭಸ್ಮ ಅಮೋಘ ಶಕ್ತಿಯಿಂದ ಕೂಡಿದ್ದಾದ್ದರಿಂದ ಅದರಿಂದ ಗೋರಕ್ಷಕನಾಥ ಉದ್ಭವಿಸಿದ. ಪಾರ್ವತಿಯ ವಿವಾಹ ಸಮಯದಲ್ಲಿ ಪುರೋಹಿತನಾಗಿದ್ದ ಬ್ರಹ್ಮದೇವನು ಪಾರ್ವತಿಯ ರೂಪವನ್ನು ನೋಡಿ ಮೋಹಿತನಾಗಿ ಅವನ ವೀರ್ಯ ಸ್ರವಿಸಿತು. ಆತ ನಾಚಿಕೆಯಿಂದ ಯಾರಿಗೂ ತಿಳಿಯದಂತೆ ಖಾಲಿ ಸ್ಥಳದಲ್ಲಿನ ಮಣ್ಣಿನ ಮೇಲೆ ಹಾಕಲು ಅದು 60,000 ಭಾಗಗಳಾಗಿ ಅದರಿಂದ 60,000 ಮಂದಿ ಮಹರ್ಷಿಗಳು ಜನಿಸಿದರು. ಅದರಲ್ಲಿ ಸ್ವಲ್ಪ ಭಾಗ ಹಾಗೇ ಉಳಿದಿದ್ದು ಅದು ಭಾಗೀರಥಿ ನದಿಯನ್ನು ಸೇರಿತು. ಅದು ಕ್ರಮವಾಗಿ ನದಿ ತೀರದ ಉಸುಕಿನಲ್ಲಿ ಸಿಕ್ಕಿಕೊಂಡಿತು. ಅದರೊಳಕ್ಕೆ ಪಿಪ್ಪಲಾಯನನ ಆತ್ಮ ಪ್ರವೇಶಿಸಿ ಚರ್ಪಟನಾಥ ಹೆಸರಿನ ನವಸಾಧು ಒಬ್ಬ ಜನಿಸಿದ. ಕೌಶಿಕನೆಂಬ ಮಹರ್ಷಿ ತನ್ನ ಪರ್ಣಶಾಲೆಯಿಂದ ಭಿಕ್ಷಾಟನೆ ಹೋಗುವುದಕ್ಕೆ ತನ್ನ ಭಿಕ್ಷಾ ಪಾತ್ರೆಯನ್ನು ಹೊರಗಡೆ ಇಟ್ಟಿದ್ದ. ಅದೇ ಸಮಯದಲ್ಲಿ ಸೂರ್ಯನ ರೇತಸ್ಸು ಅದರಲ್ಲಿ ಬಿದ್ದಿತ್ತು. ಅದನ್ನು ಗ್ರಹಿಸಿದ ಆ ಮಹರ್ಷಿಯು ತನ್ನ ಪಾತ್ರೆಯನ್ನು ಭದ್ರಪಡಿಸಿದ. ಅದರಿಂದ ಮುಂದೆ ಭರ್ತೃಹರಿ ಜನಿಸಿದ. ಹೀಗೆ ಭಿಕ್ಷಾ ಪಾತ್ರೆಯಿಂದ ಹುಟ್ಟಿದ್ದರಿಂದ ಅವನಿಗೆ ಭರ್ತರಿನಾಥನೆಂಬ ಹೆಸರು ಬಂದಿತು. ಹಿಮಾಲಯ ಪರ್ವತದಲ್ಲಿನ ಘೋರಾರಣ್ಯದಲ್ಲಿ ಒಂದು ಆನೆ ನಿದ್ರಿಸುತ್ತಿತ್ತು. ಬ್ರಹ್ಮದೇವ ಸರಸ್ವತಿಯನ್ನು ನೋಡಿ ಮೋಹಿಸುತ್ತಿರುವಂತೆ ಅವನ ವೀರ್ಯ ಸ್ಖಲಿಸಿ ಅದು ದೈವವಶಾತ್ ನಿದ್ರಿಸುತ್ತಿದ್ದ ಆನೆಯ ಕಿವಿಯಲ್ಲಿ ಬಿದ್ದಿತು. ಅದರಿಂದ ಪ್ರಬುದ್ಧನಾಥನೆಂಬಾತ
ಜೀವನಾಸೆ ಹೊಂದಿ ಆನೆಯ ಕಿವಿಯಿಂದ ಹುಟ್ಟಿದ್ದರಿಂದ ಅವನು ಕಾನೀಫ್ನಾಥನಾಗಿ ನವನಾಥರಲ್ಲಿ ಒಬ್ಬನಾಗಿ ಪ್ರಸಿದ್ಧಿ ಹೊಂದಿದನು. ಗೋರಕ್ಷ ಸಂಜೀವಿನಿ ಮಂತ್ರವನ್ನು ಜಪಿಸುತ್ತಾ ಮಣ್ಣನ್ನು ಮನುಷ್ಯನಾಕಾರವಾಗಿ ಒಂದು ಬೊಂಬೆಯನ್ನು ತಯಾರಿಸಿದ. ಅಂತಹ ಬೊಂಬೆಯಲ್ಲಿ ಸಂಜೀವಿನಿ ಮಂತ್ರ ಮಹಾತ್ಮೆಯಿಂದ ಜೀವ ಪಡೆಯಲು ಅದಕ್ಕೆ ಗಹನೀನಾಥನೆಂಬ ಹೆಸರಿನವನು ಜನಿಸಿದ. ಶ್ರೀಕೃಷ್ಣನ ಆಜ್ಞೆಯಂತೆ ಈ ನವಕೃಷ್ಣರು ಮಂಥರ ಪರ್ವತದಲ್ಲಿ ತಮ್ಮ ಸ್ಥೂಲ ಶರೀರವನ್ನು ಭದ್ರಪಡಿಸಿ ತಮ್ಮ ತಮ್ಮ ಅಂಶಗಳಿಂದ ಭೂಲೋಕದಲ್ಲಿ ನವನಾಥರಾಗಿ ಅವತರಿಸಿ ಪ್ರಸ್ತುತದ ಆದಿಯಲ್ಲಿ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಪಾಲು ಹಂಚಿಕೊಂಡರು. ಆಗ ಶಂಕರ ಭಟನು ಮತ್ತೆ ಗುರುಗಳ ಕುರಿತು ಗುರು ಸಾರ್ವಭೌಮರಿಗೆ ಜಯ ಜಯವು, ನವನಾಥರ ಅವತಾರ ನವಕೃಷ್ಣರ ಅಂಶಾವತಾರವೆಂದಿರಿ. ನವಕೃಷ್ಣರಿಗೂ ನವನಾಥರಿಗೂ ವ್ಯತ್ಯಾಸವಿದೆಯೇ ಪ್ರಭು? ಶ್ರೀಪಾದರು ಮಂದಹಾಸ ಬೀರುತ್ತಾ ಇವರಿರ್ವರತ್ತ ವಾತ್ಸಲ್ಯದ ನೋಟ ಬೀರಿದರು. ಮಕ್ಕಳೇ, ಸಮಸ್ತ ಸೃಷ್ಟಿಯ ಮಹಾಸಂಕಲ್ಪ ಸ್ವರೂಪನೂ ನಾನೇ. ಸಮಸ್ತ ದೇವಿ ದೇವತೆಗಳಿಗೂ ಬರುವ ಸಂಕಲ್ಪ ನನ್ನ ಮಹಾಸಂಕಲ್ಪದಲ್ಲಿನ ಅಂಶ ಮಾತ್ರ ಸಂಕಲ್ಪಗಳು. ಈ ಅಂಶ ಮಾತ್ರ ಸಂಕಲ್ಪಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವತಂತ್ರವಿದೆ. ಹಸುವೊಂದನ್ನು ಸಣ್ಣ ಗಿಡವೊಂದಕ್ಕೆ ಬಹಳ ಹಳೆಯದಾದ ಹಗ್ಗದಿಂದ ಕಟ್ಟಿದ್ದೇವೆಂದುಕೊಳ್ಳೋಣ. ಆ ಹಗ್ಗ ಇರುವಷ್ಟು ದೂರಕ್ಕೆ ಮಾತ್ರ ಹಸು ಹೋಗಿ ಮೇಯಬಲ್ಲದು. ಅಂದರೆ ಆ ಹಸುವಿಗೆ ಮೇಯಲು ನಿರ್ಣಿತವಾದ ಪರಿಮಿತವಾದ ಪ್ರದೇಶವಿದ್ದು ಅದು ಅಲ್ಲಿ ಮಾತ್ರ ಮೇಯಬಲ್ಲದು. ಅದಕ್ಕೆ ಕೊಟ್ಟಿರುವುದು ಪರಿಮಿತವಾದ ಸ್ವೇಚ್ಛೆ. ಹಾಗೆ ಕೊಟ್ಟಿರುವ ಸ್ಥಳದಲ್ಲಿ ತನಗೆ ಮನಸ್ಸು ಬಂದಂತೆ ಅದು ಮೇಯಬಹುದು. ಆ ಪರಿಧಿಯನ್ನು ದಾಟಿ ಮೇಯಬೇಕಾದರೆ ಗಿಡದ ಅನುಮತಿ ಬೇಕು. ಅಲ್ಲಿರುವ ಮೇವು ಆಗಿ ಹೋದಾಗ ಅದನ್ನು ಮೇವಿರುವಲ್ಲಿ ಕಟ್ಟಿ ಹಾಕಬೇಕು. ಅದೇ ರೀತಿ ಕೆಲವು ಧರ್ಮ ಕರ್ಮ ಸೂತ್ರಗಳಿಗೆ ಒಳಪಟ್ಟು ಅಂಶಾವತಾರಕ್ಕೆ ಸ್ವತಂತ್ರತೆ ಕೊಡಲಾಗಿದೆ. ಅದಕ್ಕೆ ಸಂಕಲ್ಪ ಮೂಲ ತತ್ವದಿಂದ ಬರುವುದು. ಅದನ್ನು ಜಾರಿಗೊಳಿಸುವ ಜವಾಬ್ದಾರಿ ಅಂಶಾವತಾರಕ್ಕೆ ಕೊಡಲಾಗಿದೆ. ಯಾವುದಾದರೂ ಸಮಸ್ಯೆ ಉದ್ಭವಿಸಿದಾಗ ಅಂಶಾವತಾರ ಮೂಲತತ್ವಕ್ಕೆ ಈ ವೇದನೆಯನ್ನು ತರುತ್ತದೆ. ಮೂಲತತ್ವದಿಂದ ಅನುಗ್ರಹವನ್ನು ತಂದು ಜೀವಿಗಳಿಗೆ ಶ್ರೇಯಸ್ಸನ್ನುಂಟು ಮಾಡುತ್ತದೆ. ಮಾನವರಂದುಕೊಂಡಂತೆ ರಾಗದ್ವೇಷಗಳು ಅಹಂಕಾರಾದಿ ದುರ್ಗುಣಗಳು ಅಂಶಾವತಾರಕ್ಕೆ ಇಲ್ಲದಿರುವುದರಿಂದ ಮೂಲತತ್ವ ಯಾವುದೇ ಕಾರ್ಯವನ್ನು ಮಾಡಲು ಸಮರ್ಥವಾಗಿರುವುದು. ಅಂಶಾವತಾರಗಳು ಕೂಡ ಅದೇ ಕಾರ್ಯಗಳನ್ನು ಮಾಡಲು ಸಮರ್ಥವಾಗಿರುವುದು. ಇದರಿಂದ ಜೀವಿಗಳಿಗೆ ಸಂಬಂಧಿಸಿದ ಅಂಶಾವತಾರಕ್ಕಾಗಿ ಬಂದರೂ ಪೂರ್ಣ ಅವತಾರವಾಗಿ ಬಂದರೂ ವ್ಯತ್ಯಾಸವೇನೂ ಇರುವುದಿಲ್ಲ. ಪರಿಧಿ ಮಾತ್ರ ನಿಯಮಿತ ಅನಿಯಮಿತ ಎಂದು ಹೇಳಲು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರಿರುವರು ಶ್ರೀಪಾದರ ಪಾದ ಪದ್ಮಗಳಿಗೆ ಮಣಿಯುವರು. ಶ್ರೋತೃಗಳು ನವನಾಥರ ಕುರಿತು ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಇದೇ ಮಹಾಗ್ರಂಥದ ನವನಾಥ ಕಥಾಮೃತದಲ್ಲಿ ಈಗಾಗಲೇ ಈ ಹಿಂದೆ ಆಲಿಸಿರುವಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.